ಪ್ರೈಸಲ್ಲೇ ಹೇಳ್ತೀನಿ ನೋಡಿ. ಸಬ್ ಪರ್ ಬಂದು ನಮಗೆ ಆಲ್ಮೋಸ್ಟು ಇಲ್ಲಿಂದ ನೋಡಿ ಇನ್ನೇ ಹಾಕಿರೋದು ಅಷ್ಟೇ, ಒಂದು ಸೇಫ್ಟಿ ಅಷ್ಟೇ. ಬಾಕ್ಸ್ ಬಂದು ನಾನು ಎಷ್ಟೆಲ್ಲ ಆಲ್ಟ್ರೇಷನ್ ಮಾಡಿಸಿ ಕೂಡಿಸಿರೋದು ಗೊತ್ತಾ ಇದು. ಇಲ್ಲಿ ನೋಡ್ಬೋದು ಸಬ್ ಪರ್ ಕಾಣಿಸ್ತಾಯ್ತಾ, ಸಬ್ ಪರ್. ಹಲೋ ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಇನ್ನೊಂದು ಹೊಸ ಬ್ಲಾಗ್ಗೆ ವೆಲ್ಕಮ್. ಇದು 5Kಗೆ ಸ್ಪೆಷಲ್ ವಿಡಿಯೋ ಅಂತ ಹೇಳ್ಬೋದು. ಏನಂದರೆ ಸರ್ಪ್ರೈಸ್ ಐತೆ ನಿಮಗೆ, ಅಂದರೆ ನಿಮ್ಗಂದರೆ ನನಗೆ ನಾನು ಮಾಡಿಕೊಂಡು ನಿಮಗೆ ರಿವೀಲ್ ಮಾಡ್ತಾ ಇದ್ದೀನಿ ಏನಂತ. ಇಲ್ಲಿ ನೋಡ್ಬೋದು, ಫಸ್ಟ್ ಆಫ್ ಆಲು ಸಿಸ್ಟಮ್ ಫಿಟ್ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು ವಾಯ್ಸು ಇವಾಗ ಜಾಸ್ತಿ ಜನ ಹೇಳ್ತಾಯಿದ್ರು ಬ್ರೋ ವಾಯ್ಸ್ ಕರೆಕ್ಟಾಗಿ ಬರ್ತಾಯಿಲ್ಲ ನಿಮ್ದು ಅಂತೇಳಿ. ಇಲ್ಲಿ ನೋಡ್ಬೋದು ಸಬೂಪರ್ ಹಾಕ್ಸಿದ್ದೀನಿ. ಇದು ಬಟ್ಟೆ ಕ್ಲೋಸ್ ಮಾಡಿ ಇಕ್ಕಿದ್ದೀನಿ ಗುರು ಸಬೂಪರ್ಗೆ. ಇಲ್ಲಿ ನೋಡ್ಬೋದು ಸಬೂಪರು ಕಾಣಿಸ್ತಾಯ್ತಾ, ಸಬೂಪರು. ಈ ಕಡೆ ಬೇಸು, ಆ ಕಡೆ ಸ್ಪೀಕರ್ ಐತೆ, ತೋರಿಸ್ತೀನಿ. ಇಲ್ಲಿ ನೋಡ್ಬೋದು. ಇವಾಗ ನಿಮಗೆಲ್ಲ ಟೆಸ್ಟ್ ಮಾಡಿ ತೋರಿಸ್ತೀನಿ ಯಾವ ಥರ ಐತೆ ಏನಂತ. ಫಸ್ಟು ನಿಮಗೆ ವಾಯ್ಸ್ ಬಂದು ಕಮ್ಮಿ ಬರುತ್ತೆ ಬ್ರೋ ಅಂತ ಹೇಳ್ತಾಯಿದ್ರು. ಅದಕ್ಕೇ ನಾನೇನು ಮಾಡಿದ್ದೆ, ಮೈಕ್ ಬುಕ್ ಮಾಡಿದ್ದೆ, ವೈರ್ಲೆಸ್ ಮೈಕು. ತೋರಿಸ್ತೀನಿ ವೈರ್ಲೆಸ್ ಮೈಕು. ಇಲ್ಲಿ ನೋಡ್ಬೋದು ವೈರ್ಲೆಸ್ ಮೈಕು. ಇದು ಹಂಗೆ ರಿವ್ಯೂ ಮಾಡ್ತಾಯಿದ್ದೀನಿ. ಇದು ನಿಮಗೆ ಡೀಟೇಲಾಗಿ ಬೇಕು ಅಂದರೆ ಕೆಳಗೆ ಕಮೆಂಟ್ ಹಾಕಿರೆ ಡೀಟೇಲಾಗಿ ವೀಡಿಯೋ ಮಾಡ್ತೀನಿ ಗೈಸ್. ಇವಾಗ ಮೈಕ್ ಹಾಕ್ಕೊಂಡಿದ್ದೀನಿ. ವಾಯ್ಸ್ ಯಾವ ಥರ ಬರ್ತೈತೆ ಏನಂತ ಒಂದು ಕಮೆಂಟ್ ಹಾಕಿರಿ. ವಾಯ್ಸು ಐ ಥಿಂಕ್ ಇವಾಗ ಕರೆಕ್ಟಾಗಿ ಬರ್ತಾ ಇರುತ್ತೆ ಅಂದ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಒಂದು ಹಾಕ್ಕೊಂಡಿದ್ದೀನಿ ಆಲ್ರೆಡಿ. ಇವಾಗ ಇಲ್ಲಿ ತೋರಿಸ್ತೀನಿ ಹಂಗೆ ಇರಿ. ಇಲ್ಲಿ ನೋಡಿ ಇದು ಹಾಕ್ಕೊಂಡಿದ್ದೀನಿ, ಒಳಗಡೆ ಐತೆ ಮೈಕು, ಇಲ್ಲೈತೆ ಮೈಕು. ಇದು ಕಾಣಿಸ್ದಿರ ಇವಾಗ ನಾಯ್ಸಲ್ಲಿ ಇಕ್ಕಿದ್ದೀನಿ, ನಾಯ್ಸ್ 1% ಇಕ್ಕಿದ್ದೀನಿ ನೋಡಿ. ಈ ಥರ ಬಟನ್ ಕಾಣಿಸುತ್ತೆ ಅಷ್ಟೇ. ವಾಯ್ಸ್ ಕರೆಕ್ಟಾಗಿ ಬರ್ತೈತೆ ಹೆಂಗೇನಂತ ಕಮೆಂಟ್ ಮಾಡಿರಿ. ಇಲ್ಲಿ ನೋಡಿ ಸೈಡೆಲ್ಲ ಹಾಕ್ಕೊಂಡಿದ್ದೀನಿ ಇದು, ಓಕೆನಾ. ಇವಾಗ ನಿಂಗೆ ಡೀಟೇಲಾಗಿ ರಿವ್ಯೂ ಮಾಡ್ತೀನಿ. ಇವಾಗ ಸ್ಪೀಕರ್ಗೆ ಎಷ್ಟಾಯಿತು, ಸಬ್ಬೂಪರ್ ಎಷ್ಟಾಯಿತು ಎಲ್ಲ ಟೋಟಲಾಗಿ ಹೇಳ್ತೀನಿ ನಿಮಗೆ. ಫಸ್ಟ್ ಆಫ್ ಆಲು ಗಾಡಿ ನೋಡ್ಕೊಬಿಡಿ. ಗಾಡಿಯಲ್ಲಂತೂ ಏನು ಮಾಡಿಫೈ ಮಾಡಿಲ್ಲ ಗುರು, ಗಾಡಿ ಹೆಂಗೈತೋ ಹಂಗೆ ಐತೆ. ಇಲ್ಲಿ ನೋಡಿ ನಂಬರ್ ಪ್ಲೇಟು ಬಂದೈತೆ, ನಂಬರ್ ಪ್ಲೇಟ್ ಹಾಕ್ಸಿಲ್ಲ ಇನ್ನು, ಅಲ್ಲಿ ಹೋಗಬೇಕು ಓಕೆನಾ. ನಂಬರ್ ಪ್ಲೇಟ್ ಇಲ್ಲ ಅಂತ ಕಮೆಂಟ್ ಮಾಡ್ತಿದ್ದಾರೆ ಜಾಸ್ತಿ ಜನ. ನಂಬರ್ ಪ್ಲೇಟ್ ಬಂದೈತೆ, ಹಾಕ್ಸ್ಬೇಕು, ಅಲ್ಲಿ ಹೋಗ್ಬೇಕು. ಅಲ್ಲಿ ಹೋಗೋಕ್ಕೆ ಟೈಮ್ ಇಲ್ಲ ನನಗೆ, ಅದಕ್ಕೇ. ಇಲ್ಲಿ ನೋಡ್ಬೋದು ಗಾಡಿಯಲ್ಲಿ ಏನು ಮಾಡಿಫೈ ಮಾಡಿಲ್ಲ ಗುರು. ಇದು ಬಂದು ಈ ಬಾಕ್ಸ್ ಬಂದು ನಾನು ಎಷ್ಟೆಲ್ಲ ಆಲ್ಟ್ರೇಷನ್ ಮಾಡಿಸಿ ಕೂಡಿಸಿರೋದು ಗೊತ್ತಾ ಇದು. ಈ ಬಾಕ್ಸ್ ಬಂದ್ಬಿಟ್ಟು ಅಂಕಲ್ ಟಾಪ್ಗೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ, ರಾಕೆಟ್ ಟಾಪ್ಗೆ ಇದು ಮ್ಯಾಚ್ ಆಗೋಲ್ಲ. ಇದೆಲ್ಲ ಏನೇನೋ ಆಲ್ಟ್ರೇಷನ್ ಮಾಡಿಸಿ ಕೂರಿಸಿರೋದು ಇದೆಲ್ಲ. ಸ್ಪೀಕರೆಲ್ಲ ಇಲ್ಲಿ ನೋಡ್ಬೋದು. ಸಿಸ್ಟಮ್ ಇಲ್ಲ ಐತೆ, ಸಿಸ್ಟಮು ವೋಲ್ಟೆಕ್ ಅಂತ ಐತೆ, ವೋಲ್ಟೆಕ್ದು. ಇಲ್ಲೊಂದು ಸ್ಕ್ರೂ ಹಾಕಿದ್ದೀನಿ, ಇಲ್ಲಿ ಹಾಕೋಕ್ಕಾಗಲ್ಲ ಯಾಕಂದರೆ ತಿಕ್ನೆಸ್ ಕಮ್ಮಿ ಇರೋದಕ್ಕೆ. ಮತ್ತು ಚಿಲ್ಲಾಕ್ಸಿದ್ದೀನಿ. ಇದು ಯಾವುದೋ ಹೇಳ್ದೆ ಗುರು ಸ್ಪೀಕರ್, ಅದು ನಾನು ಮರ್ತೋಗ್ಬಿಟ್ಟೆ. ಮತ್ತು ಸಬ್ಬೂಪರ್ ಹಿಂದೆ ಇದು ಮ್ಯಾಗ್ನೆಟಿಕ್ ಸಬ್ಬೂಪರು ಅದು ಯಾವುದಾಯ್ತು, ಮ್ಯಾಗ್ನೆಟಿಕ್ ಸಬ್ಬೂಪರ್ ಅಂತ. ಇದು ಬಂದ್ಬಿಟ್ಟು ಈ ಕಡೆ ಇದು ಬರುತ್ತೆ, ವಾಯ್ಸ್ ಬರುತ್ತೆ, ಆ ಕಡೆ ಬೇಸ್ ಬರುತ್ತೆ, ಸರಿನಾ. ನೋಡ್ಕೋಬೋದು ಗಾಡಿ. ನನಗಂತೂ ಗಾಡಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಗುರು. ಈ ಕಡೆ ಇಲ್ಲೊಂದು ಚೈನ್ ಹಾಕ್ಸಿದೆ, ಈ ಚೈನು ಆಲ್ಟ್ರೇಷನ್ ಮಾಡಿರೋದು ವಿಡಿಯೋ ಬೇಕಾದ್ರೆ ನಿಮ್ಗೆ ಹಾಕ್ತೀನಿ, ನೋಡ್ಕೊಬನ್ನಿ. ಇದು ನೋಡಿ, ಇದು ಚೈನ್ ಫಿಟ್ ಮಾಡಿಸ್ತಾ ಇದ್ದೀನಿ. ಚೌಕಿಗೆ ಚೆನ್ನಾಗಿರುತ್ತೆ ಅವರು. ಇದು ಬೇಡ ಅಂದರೆ ಬೆಂಡ್ ಮಾಡ್ಕೋಬೋದು, ಇಲ್ಲಾಂದರೆ ಈ ಥರ ಈ ಕಡೆನೂ ಬೆಂಡ್ ಮಾಡ್ಬೋದು. ಇದು ತಗಲಾಗೋಕ್ಕೆ ತೋರಿಸ್ತೀನಿ ರೀ. ಇದು ಐತಲ್ವಾ, ಈಗ ಬುಕ್ಕೆ ಐತಲ್ವಾ, ಹಿಂಗೆ ತಗಲಾಗೋಕ್ಕೆ, ಅದರಿಂದ ಬಿಚ್ಚಿ ಹಿಂಗೆ ತಗಲಾಕೋದು. ಬೇಡ ಅಂದರೆ ಇಲ್ಲಿ ಹಾಕೋದು ಹಿಂಗೆ. ಚೈನ್ ಹೆಂಗೈತೆ ಏನಂತ ಒಂದು ಕಮೆಂಟ್ ಹಾಕಿರಿ. ಇದು ಬೇಡ ಅಂದರೆ ಹಿಂಗೆ ಮಡ್ಚಿಬಿಟ್ರೆ ಮುಗುತ್ತೆ. ಯಾಕಂದ್ರೆ ತಗಲತ್ತೆ ಕುತ್ಕೋಬೇಕಾದ್ರೆ, ಅದಕ್ಕೆ ಇರಿ ಎರಡು ಫಿಟ್ ಮಾಡಿಸ್ತೀನಿ. ಇಲ್ಲೊಂದು ಫಿಟ್ ಮಾಡಿ ಸಿಗ್ತೀನಿ. ಇದು ನೋಡಿ ಈ ಕಡೆ ಇದರಲ್ಲಿ ಹಾಕೋ ಥರ ಇನ್ನೊಂದು ಮ್ಯಾಟಿಂಗ್ ಕಟ್ ಮಾಡಿಸ್ಬಾರ್ದು, ಇಲ್ಲೊಂದು ಹೊಲ್ಸು ಹಾಕಬೇಕು ಸಾಕು. ಯಾಕಂದರೆ ಇದು ಕಟ್ ಮಾಡಿದ್ರೆ ಸುಮ್ಮನೆ ಡ್ಯಾಮೇಜ್ ಆಗುತ್ತೆ ಮ್ಯಾಟರ್. ಹಿಂಗೆ ಕಟ್ ಮಾಡಿಸಿದ್ರೆ ಇಲ್ಲೊಂದು ಲೈಟಾಗಿ ಇಷ್ಟು ಮಾತ್ರ ಕಟ್ ಮಾಡಿಸ್ಬೇಕು ಅಷ್ಟೇ. ಆ ಥರ ಕಟ್ ಮಾಡಿಸಿ ಹಾಕಿಸ್ತೀನಿ. ಒಂದು ಫಿಟ್ ಮಾಡೋರು ಇನ್ನೊಂದು ಇಲ್ಲಿ ಫಿಟ್ ಮಾಡಬೇಕು. ಇಲ್ಲಿಂದ ಇಲ್ಲಿ ನೋಡಿ ಏನಿದೆ ಅಲೆ ಹೋಲ್ಸ್ಗೆ ಹಾಸ್ಕೊಂಡೆ ಅಲ್ಲೇ ಸ್ಕ್ರೂ ಹಾಕಿರೋದು ಅಷ್ಟೇ. ಕಾಣಿಸ್ತಾಯ್ತಾ ನೋಡಿ. ಹಾಕ್ಸ್ತಾ 2 ಚೈನು, ಇದು 280 ರೂಪಾಯಿ ಅಂತ ಎರಡಕ್ಕೂ ಫಿಟ್ ಮಾಡಿ ಹಾಕ್ಸವ್ರೆ. ಇಲ್ಲಿ ನೋಡ್ಬೋದು. ಇಲ್ಲಿ ಬೇಕಾದರೆ ಇಲ್ಲಿ ಬಿಚ್ಚಿ ಇಲ್ಲಿ ತಗಲಾಕೋಬೋದು.
ಇದನ್ನ ಇಲ್ಲಿ ಬಿಚ್ಚಿ ಇಲ್ಲಿ ತಗೊಳಕೋಬೋದು. ಬೇಕಾದರೆ ಇದು ಕೆಳಗೆ ಹಾಕ್ಬೋದು, ಇದು ಮೇಲೆ ಹಾಕ್ಬೋದು. ಇಂಟು ಥರ ಆಗುತ್ತೆ. ನನಗೆ ಈ ಥರ ಇಷ್ಟ ಆಯಿತು, ಅದಕ್ಕೆ ಇದು ಸುಮ್ಮನೆ ಹಾಕಿರೋದು ಗುರು, ಶೋಕಿಗೆ ಇರಲ್ಲ, ಸುಮ್ಮನೆ ಹಾಕಿರೋದು ಅಷ್ಟೇ, ಒಂದು ಸೇಫ್ಟಿ ಅಷ್ಟೇ. ನೋಡಿ ಎಲ್ರೂ ಬರಲ್ಲ, ಅಲ್ಲಿ ಲಾಕ್ ಆಗಿಬಿಡುತ್ತಲ್ಲ ಅದರಲ್ಲೂ ಕೆಳಗೆ. ಅಲ್ಲಿ ನೋಡಿ ಇಲ್ಲಿ ಮೇಲೆ ಹಾಕಿ ಹಿಂಗೆ ಲಾಕ್ ಆಗುತ್ತೆ. ಇಲ್ಲೂ ಸೇಮ್ ಅಷ್ಟೇ. 280 ಇದು. ಹೆಂಗೈತೇನಂತ ಒಂದು ಕಮೆಂಟ್ ಹಾಕಿರಿ ಈ ಕಡೆಯಿಂದ ನೋಡಿ. ಓಕೆನಾ, ಚೆನ್ನಾಗೈತಲ್ಲ. ಮತ್ತು ಹಿಂದೆ ಇದು ನೋಡೇ ಇರ್ತೀರ ನೀವು, ಕ್ರ್ಯಾಶ್ ಗಾಡಿ, ಇದು ಮಡ್ಗಾಡು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೆ ನೋಡಿ. ಹಿಂದೆ ಕಾಣಿಸುತ್ತೆ ಸಬೂಪರ್ದು ಭೀಮಾ ಸ್ಟಿಕ್ಕರ್ ಇತ್ತು ಫಸ್ಟೇ. ಇಲ್ಲಿ MF ಫಾರ್ಮರ್ ಅಂತ ಸ್ಟಿಕ್ಕರ್ ಹಾಕ್ಸ್ಬೇಕಾಗಿತ್ತು. ಎಲ್ಲಿ ಹಾಕ್ಸೋಣ ಅಂದರೆ ಟೈಮೇ ಇಲ್ಲ, ಮರ್ತೋಗ್ಬಿಡ್ತಾ ಇದ್ದೀನಿ. ಹಾಕ್ಸೋಣ. ಓಕೆನಾ, ಆರ್ಡ್ರು ಬೀಳ್ತೈತೆ. ಎಲ್ಲಪ್ಪ ಆರ್ಡ್ರು ಯಶವಂತಪುರ ಬಿತ್ತು, 30 ಕಿಲೋಮೀಟ್ರು. ಯಾರು ಎತ್ಕೊಂಡ್ರು 500 ಚಿಲ್ಲರೆ ಕೊಟ್ಟ ಫಸ್ಟ್ ಆರ್ಡ್ರು. ಅಷ್ಟು ದೂರ ಎಲ್ಲ ನಾನು ಹೋಗಲ್ಲ. ಓಕೆ, ಇವಾಗ ಸೌಂಡ್ ಇಕ್ತೀನಿ, ಯಾವ ಥರ ಬರ್ತೈತೆ ಏನಂತ ನೋಡ್ಕೊಳ್ಳಿ. ಇದು ಕಾಪಿ ರೈಟ್ ಬರುತ್ತೆ ಗುರು, ಇನ್ನೊಂದು ಸೌಂಡ್ ಇಕ್ಕಿದ್ರೆ. ಇಲ್ಲಿ ಯಾವುದಾದ್ರೂ ಒಂದು ಸಾಂಗ್ ಹಾಕ್ತೀನಿ. ಯೂಟ್ಯೂಬಲ್ಲಿ ನಂದೇ ಪ್ಲೇ ಮಾಡಲ, ನನ್ನ ವೀಡಿಯೋನೇ ಪೇ ಮಾಡ್ತೀನಿ ನೋಡಿ. ಅಂದರೆ ಇಲ್ಲಿ ಸಬೂಪರ್ ಕನೆಕ್ಷನ್ನು ಇಲ್ಲಿ ಕೊಟ್ಟಿದ್ದೀನಿ. ಇಲ್ಲಿ ಡಮ್ಮಿ ಐತಲ್ಲ, ಇದು ಸಬೂಪರ್ ಕೊಟ್ಟಿದ್ದೀನಿ. ಅದಕ್ಕೆ ಹಾಕಿದ್ರೆ ಸಬೂಪರ್ ಕನೆಕ್ಷನ್ ಬರುತ್ತೆ. ಅದು ಇಲ್ಲಿ ಆಫ್ ಮಾಡಿದ್ರೆ ಬರೀ ಇಲ್ಲಿ ಮಾತ್ರ ಬರುತ್ತೆ. ಇವಾಗ ನೋಡಿ ಕನೆಕ್ಷನ್ ಆಫ್ ಮಾಡಿದ್ದೀನಿ, ಕೀ ಆನ್ ಮಾಡಿದೆ, ಇಲ್ಲಿ ಮಾತ್ರ ಬರುತ್ತೆ ವಾಯ್ಸು. ತೋರಿಸ್ತೀನಿ ರೀ. ಇಲ್ಲಿ ಎಕ್ಸೆಟ್ರ್ ಇಕ್ಕಾಗಿ ಸ್ಪೀಕರು, ಅಲ್ಲೊಂದು ಸ್ಪೀಕರ್ ಐತೆ. 20 ಆಟೋಮೆಟಿಕ್ ಅದೇ ಹೋಗುತ್ತೆ. ಇಲ್ಲಿ ನೋಡಿ ಈ ಐಟಮ್ ಆಗ್ಬೇಕಾದ್ರು ಇವಾಗ ಬರೀ ಸ್ಪೀಕರ್ ಮಾತ್ರ ಕನೆಕ್ಷನ್ ಅಷ್ಟೇ. ಚಿಲ್ಲು ಮತ್ತು ಸ್ಪೀಕರ್, ಸಬೂಪರ್ ಕನೆಕ್ಷನ್ ಕೊಟ್ಟಿಲ್ಲ. ಇವಾಗ ಸಬೂಪರ್ದು ಆನ್ ಮಾಡ್ತೀನಿ ನೋಡ್ಕೊಳ್ಳಿ ಗುರು. ಇನ್ನೊಂದು ಆರ್ಡರ್ ಕೊಟ್ಟ 24 ಕಿಲೋಮೀಟರ್ ಪಾರ್ಸಲ್. ಇದು 544. ಈ ಆರ್ಡರ್ ಏನಂದ್ರೆ ಒಂದು ಖುಷಿ ಅದೇ ಇವಾಗ ಎತ್ಕೊಂಡು ಹೋಗ್ಬೇಕು ನೋಡ್ಕೊಳ್ಳಿ. 566 ಪ್ಲಸ್ 1030 ರೂಪಾಯಿ. ಇಲ್ಲಿ ನೋಡ್ಬೋದು, ಇದು ಫುಲ್ ಸೌಂಡ್. ಇದು ಫುಲ್ ಸೌಂಡ್ ಇಕ್ಕಿರೋದು. ಹಲೋ ಸ್ನೇಹಿತರೆ, ಎಲ್ಲರಿಗೂ ವೆಲ್ಕಮ್. ಎಲ್ಲರಿಗೂ ಈ ಥರ ಬರುತ್ತೆ ಸಾಂಗ್ ಹಾಕಿದ್ರೆ ಇನ್ನೂ ಸಾಕಾಗೈತೆ. ಡ್ಯೂಟಿ ಸ್ಟಾರ್ಟ್ ಮಾಡಿ ಇಕ್ಕಿದ್ದೀನಿ, ಇನ್ನು ಯಾವುದು ಬೆಳೀತಿಲ್ಲ, ಆನಲ್ಲಿ ಐತೆ. ಸಾಂಗ್ ಹಾಕಿದ್ರೆ ಕಾಪಿ ರೈಟ್ ಬರುತ್ತೆ ವಿಡಿಯೋ, ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ಹಾಕ್ಲಾ ಬೇಡ ಅಂತ. ಸಾಂಗ್ ಹಾಕ್ತೀನಿ ಇವಾಗ, ಫುಲ್ ವಾಲ್ಯೂಮ್ ಐತೆ ಇವಾಗ. ಫೈನಲ್ ಅಂದರೆ 63 ಲಾಸ್ಟ್ ಅಂತ ಅಷ್ಟೇ. 63 ಫುಲ್ ಸೌಂಡು ನೋಡಿ. ಇದು ಮಾತ್ರ ಈ ಥರ ಫುಲ್ ಸೌಂಡ್ ಇಟ್ಟಿದ್ರೆ ಈ ಥರ ಬರುತ್ತೆ. 45 ಐತೆ ಹೋದ್ರೆ ಮಸ್ತಾಗಿ ಕೇಳಿಸುತ್ತೆ ಅಷ್ಟೇ. ಕೀ ಆಫ್ ಮಾಡಿದ್ರೆ ಆಟೋಮೆಟಿಕ್ ಆಫ್ ಆಗುತ್ತೆ. ಮತ್ತು ಇದಕ್ಕೆ ಸಿಸ್ಟಮ್ ನಾನೊಂದು ಎಕ್ಸ್ಟ್ರಾ ಸ್ವಿಚ್ ಆನ್ ಕೊಟ್ಟಿದ್ದೀನಿ ಇಲ್ಲಿ ಕೆಳಗೆ. ಏನಕ್ಕಂದರೆ ಇದು ಇನ್ ಕೇಸ್ ನಾವೇನಾದರೂ ಕೀ ಆನ್ ಮಾಡಿದ್ರೆ ಆಟೋಮೆಟಿಕ್ ಫೋನ್ ಕನೆಕ್ಟ್ ಆಗುತ್ತೆ. ಏನಾದರೂ ಫೋನ್ ಗಿನ್ ಬಂತು ಅಂದರೆ ಆಟೋಮೆಟಿಕ್ ಅದರಲ್ಲಿ ಕನೆಕ್ಟ್ ಆಗಿಬಿಡುತ್ತೆ. ನಾವು ಫೋನೆಲ್ಲ ಮಾತಾಡೋಕ್ಕೆ ಹಿಂಸೆ. ಅದಕ್ಕೆ ನಾನೇನು ಮಾಡಿದ್ದೀನಿ, ಅದು ಆ ಥರ ಸ್ವಿಚ್ ಒಂದು ಇಕ್ಕಿದ್ದೀನಿ, ಅವಾಗ ಸ್ವಲ್ಪ ಈಸಿ ಆಗುತ್ತೆ. ಇವಾಗ ಇದು ಪ್ರೈಸೆಲ್ಲ ಹೇಳ್ತೀನಿ ನೋಡಿ. ಸಬ್ಬೂಪರ್ ಬಂದೆ ನಮಗೆ ಆಲ್ಮೋಸ್ಟು 6000 ಆಯಿತು ಗುರು, ಸಬ್ಬೂಪರ್ ಒಂದೇ. ಇದರಲ್ಲಿ ಬೇಜಾನು ಕೊಟ್ಟವನೆ. ಇಲ್ಲಿ ನೋಡಿ, ಇದು ಬೇಸು ಅಡ್ಜಸ್ಟ್ ಮಾಡ್ಬೋದು. ವಾಯ್ಸು ಇದು ಬೇಸು. ಮತ್ತು ಇನ್ನೊಂದು ಈ ಬಟನ್ ಐತಲ್ಲ, ಇಲ್ಲಿ ಈ ಬಟನ್ ಕಾಣಿಸ್ತೈತೆ. ಈ ಬಟನ್ ಬಂದ್ಬಿಟ್ಟು ಬರೀ ಸ್ಪೀಕರ್ ಥರ ಕೆಲಸ ಮಾಡುತ್ತೆ, ಇಲ್ಲಾಂದರೆ ಬೇಸ್ಗೆ ಹಾಕ್ಕೋಬೋದು. ಇದು ಇವಾಗ ಬೇಸು, ಬರೀ ಬೇಸ್ ಮಾತ್ರ ಬರುತ್ತೆ. ಇದು ನಾರ್ಮಲ್ ಆಲ್ ಮಿಕ್ಸ್. ಇದು ಪಿನ್ಗಳು ನೋಡ್ಬೋದು ಇದು. ಮತ್ತು ಒಂದು ಇದು ಕೊಟ್ಟವನೆ ಇಲ್ಲಿ. ಎಕ್ಸ್ಟ್ರಾ ನಾವು ಸ್ಪೀಕರ್ ಕನೆಕ್ಟ್ ಮಾಡ್ಕೋಬೇಕಂದ್ರೆ ಪಿನ್ಗಳು ಕೊಟ್ಟವನೆ ಇಲ್ಲಿ. ಇದು ಕನೆಕ್ಷನ್ ಕೊಟ್ಟಿದ್ದೀನಿ. ಇದು ವೈರ್ ಕಿಟ್ ಹಾಕ್ಸಿರೋದು, ಫುಲ್ಲು ವೈರ್ ಕಿಟ್ಟು. ಈ ಕಡೆಯಿಂದ ಇಲ್ಲಿ ಬಂದೈತೆ ವೈರ್ ಕಿಟ್ಟು. ಮತ್ತು ಇದು ಸ್ಪೀಕರ್ಗೆ, ಇದಕ್ಕೆ ಈ ವೈರ್ಗೆ ಮಾತ್ರ ಇಲ್ಲಿ ಮಾತ್ರ ಎತ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಕಾಣಿಸ್ತತೆ ವೈರು, ಇದರಲ್ಲಿ ವೈರ್ ಐತೆ, 3 ವೈರ್ ಏನೈತೆ, ಎಲ್ಲ ಇಲ್ಲಿ ಕೆಳಗೆ ಕನೆಕ್ಷನ್ ಕೊಟ್ಟಿರೋದು. ಓಕೆ, ಇವಾಗ ಪ್ರೈಸ್ ಹೇಳ್ತೀನಿ ಎಷ್ಟಾಯಿತು ಏನಂತ. ಇಲ್ಲಿ ನೋಡ್ಕೋಬೋದು. ಏನೇನಂದರೆ ಇವಾಗ ಸಬ್ಬೂಪರ್ ಒಂದು ಮತ್ತು ಇದೊಂದಲ್ವಾ, ಇದು ಬರೀ ಇದು ಮಾತ್ರ, ಇದು ಇಲ್ಲ, ಇದು ಮಾತ್ರ ಐ ಥಿಂಕ್ 500 ರೂಪಾಯಿ ನಮ್ಮ ಏರಿಯಾದಲ್ಲಿ. ಇದೊಂದೇ. ಇದು ಬಂದು ಏನು ಮಾಡಿದ್ರೆ ತಿರ್ಗಾ ಅದೆಲ್ಲ ಆಲ್ಟ್ರೇಷನ್ ಮಾಡಿಸಿದ್ ಗುರು. ಏನಂದರೆ ಅಂಕಲ್ ಗಾಡಿಗೆ ಬಂದ್ಬಿಟ್ಟು ಫುಲ್ ಮ್ಯಾಚ್ ಆಗುತ್ತೆ. ಈ ಸೈಡಲ್ಲೆಲ್ಲ ಕವರ್ ಆಗ್ತಾ ಇರಲಿಲ್ಲ, ಈ ಸೈಡಲ್ಲೆಲ್ಲ ಬಂದ್ಬಿಟ್ಟು ಇಷ್ಟವರೆಗೂ ಬಂತು. ಇಲ್ಲಿ ಕೈಯೇ ದೂರ್ತಾ ಇತ್ತು. ಅದಕ್ಕೆ ನಾನೇನು ಮಾಡಿದೆ, ಇದೆಲ್ಲ ಕಟ್ ಮಾಡಿಸಿ ಇದೆಲ್ಲ ಬಿಚ್ಚಿಸಿ ಆಲ್ಟ್ರೇಷನ್ ಮಾಡಿದ್ದು. ಆ ಕಡೆ ನೋಡ್ಕೊ, ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತೈತೆ ಇಲ್ಲ ತಾನೆ, ಇಲ್ಲಿ ಈ ಕಡೆ ನೋಡ್ಕೋಬೋದು ನಿಮಗೆ. ಈ ಕಡೆ ನೋಡಿ, ಇಲ್ಲಿ ಸ್ವಲ್ಪ ಕಾಣಿಸುತ್ತೆ ನೀರು. ಇವಾಗ ಐ ಥಿಂಕ್ ಹೋಗಲ್ಲ ಅಂದ್ಕೊಂಡಿದ್ದೀನಿ. ಇದರಲ್ಲಿ ಮಳೆ ಬಿತ್ತು ಅಂದ್ರೂ ಒಳಗಡೆ ನೀರು ಹೋಗಲ್ಲ. ಮತ್ತು ಇದು ಅಲ್ಲಿ ಇಲ್ಲಿ ಸ್ಕ್ರೂ ಹಾಕೋಕ್ಕಾಗಿಲ್ಲ. ಅದಕ್ಕೆ ನಾನೇನು ಮಾಡಿದ್ದೀನಿ, ಇಲ್ಲಿ ನೋಡಿ ಒಂದು ಸ್ಕ್ರೂ ಇಲ್ಲಿ ಆಲ್ಟ್ರೇಷನ್ ಮಾಡಿ ಹಾಕ್ಸಿರೋದು. ಇಲ್ಲಿ ನೋಡ್ಬೋದು. ಏನು ಗೊತ್ತಾ, ಇವಾಗ ಇದು ಬಂದ್ಬಿಟ್ಟು ಹಿಂಗೈತೆ ನೋಡಿ, ಒಂದು ಶೇಪ್ ಸ್ಟ್ರೈಟ್ ಇಲ್ಲ, ಹಿಂಗೈತೆ.
ಏನಕ್ಕಂದರೆ ಸ್ವಲ್ಪ ಮೇಲೆ ಐತಿ ಹಿಂಗೆ ಮಾಡಿರೋದು, ಇಲ್ಲಾಂದರೆ ಇಲ್ಲಿ ಗ್ಯಾಪ್ ಬರುತ್ತೆ ಗುರು, ಇಲ್ಲಿ ಕೈ ಹಾಕ್ಬೋದು. ಅದಕ್ಕೆ ನಾನೇನು ಮಾಡಿದ್ದೀನಿ, ಈ ಥರ ಮಾಡಿಸಿ ಸ್ಕ್ರೂ ಹಾಕಿದ್ದೀನಿ. ಇನ್ನು ಫ್ಯೂಚರಲ್ಲಿ ಟಾಪ್ ಚೇಂಜ್ ಮಾಡಬೇಕಾದ್ರೆ ಸ್ವಲ್ಪ ಆಲ್ಟ್ರೇಷನ್ ಮಾಡೋಣ ಅಂತ. ಓಕೆ, ಇವಾಗ ಇದು ಬಂದು 500 ರೂಪಾಯಿ ಆಯಿತು ಬರೀ ಇದೊಂದು. ಮತ್ತು ಇದೊಂದು 400 ರೂಪಾಯಿ. ಇದೆಲ್ಲ ಈ ಚಿಲ್ಲ ಐತಲ್ಲ ಇದು 400 ರೂಪಾಯಿ. ಮತ್ತು ಇದು 1100 1150 ಎಷ್ಟೋ ಹೇಳ್ದ ಗುರು. ಇದು ಮಾತ್ರ ಸ್ಪೀಕರ್ ಮಾತ್ರ 1150 ಎಷ್ಟೋ ಹೇಳ್ದ. ಐ ಥಿಂಕ್ ಎಲ್ಲ ಇದು ಮತ್ತು ವೈರ್ ಕಿಟ್ಟು ಎಲ್ಲ ಸೇರಿ, ಇದು ವೈರ್ ಕಿಟ್ ಎಲ್ಲ ಸೇರಿ ನನಗೆ ಆಲ್ಮೋಸ್ಟು 12,000 ಆಯಿತು ಗುರು. ಎಲ್ಲ ಟೋಟಲ್ ಫಿಟ್ಟಿಂಗ್ ಎಲ್ಲ ಸೇರಿ 12,000 ಆಯಿತು. ನೀವೇನಾದರೂ ಇನ್ ಕೇಸ್ ನೀವು ಆಟಾಗಿ ಏನಾದರೂ ಮಾಡಿಫೈ ಮಾಡಬೇಕು ಅಂತಿದ್ರೆ ನಾನು ಕೆಳಗೆ ನಿಮಗೆ ನಂಬರ್ ಕೊಟ್ಟಿರ್ತೀನಿ, ಬೇಕಾದರೆ ಅಲ್ಲಿ ಮೇಲೇನೂ ಅವ್ರದ್ದು ವಿಸಿಟಿಂಗ್ ಕಾರ್ಡು ಫೋಟೋನು ಹಾಕಿರ್ತೀನಿ, ಚೆಕ್ ಮಾಡ್ಬೋದು. ನೀವೇನಾದರೂ ಹೋದರೆ ನಮ್ಮ ಕಡೆಯಿಂದ ಹೋಗಿ ಸ್ವಲ್ಪ ಡಿಸ್ಕೌಂಟ್ ಮಾಡಿಕೊಡ್ತಾರೆ. ಬಟ್ ಇನ್ನೊಂದು ನೋಡಿ, ವೈರ್ ಎಲ್ಲಿಯಾದರೂ ಕಾಣಿಸುತ್ತಾ? ನನ್ನ ಗಾಡಿಯಲ್ಲಿ ಸಿಂಗಲ್ ಟಾಪ್ ಇದು. ಸಿಂಗಲ್ ಟಾಪಲ್ಲಿ ವೈರೇ ಕಾಣಿಸ್ತಾ ಇಲ್ಲ. ಎಲ್ಲಿ ವೈರಿಂಗ್ ಮಾಡಿರೋದು ನೋಡಿ, ಹಿಂಗೆ ಮಾಡೋರು ಮಸ್ತಾಗಿ ಮಾಡೋರು. ವೈರಿಂಗ್ ಮಾತ್ರ ಸಖತ್ತಾಗಿ ಮಾಡೋರು. ವೈರಿಂಗ್ದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ವೈರಿಂಗ್ ನೋಡಿ ಎಲ್ಲಿ ಕಾಣಿಸಲ್ಲ ಗುರು, ವೈರಿಂಗ್ ಮಾಡಿರೋದು ಎಲ್ಲಾದರೂ ಕಾಣಿಸ್ತಾ ಇತ್ತು ವೈರಿಂಗು? ಇಲ್ಲ, ಇದೊಂದು ಮಾತ್ರ ಕಾಣಿಸುತ್ತೆ. ಇದು ಈ ಪಾರ್ಟ್ಸ್ ಐತಲ್ಲ, ಈ ಪಾರ್ಟ್ ಬಂದ್ಬಿಟ್ಟು ಇಲ್ಲಿ ಹಾಕ್ಬಿಟ್ರೆ ಇದು ಕಾಣಿಸಲ್ಲ. ನಾನು ಇದು ಬಿಚ್ಚಿಬಿಟ್ಟಿದ್ದೀನಲ್ಲ, ಅದಕ್ಕೆ ಇದೊಂದು ಕಾಣಿಸ್ತೈತೆ. ವೈರಿಂಗ್ ಅಂತೂ ಒಂಚೂರು ಕಾಣಿಸ್ತಾ ಇಲ್ಲ. ಅದು ನನಗೆ ಇಷ್ಟ ಆಯಿತು. ಪ್ಲಸ್ ಇನ್ನೊಂದೇನೆಂದರೆ ನಮ್ಮ ಕಡೆಯಿಂದ ಹೋದರೆ ನಿಮ್ಗೆ ಡಿಸ್ಕೌಂಟು ಮಾಡಿಕೊಡ್ತಾರೆ. ನಮ್ಮ ಹೆಸರೇಳಿ ಈ ಥರ ಕಿರಣ್ ಬರೋರು ನಮಗೆ ಸಜೆಸ್ಟ್ ಮಾಡಿದ್ರು ಅಂಥೇಳಿ ಅಲ್ಲೋಗಿ ಫೋನ್ ಮಾಡಿ, ಇಲ್ಲಾಂದರೆ ಸ್ವಲ್ಪ ನಮ್ಮ ವಿಡಿಯೋ ತೋರಿಸಿದ್ರೆ ಸ್ವಲ್ಪ ಡಿಸ್ಕೌಂಟ್ ಮಾಡಿಕೊಡ್ತಾರೆ. ನಾನು ಅವ್ರಿಗೆ ಹೇಳಿದ್ದೀನಿ, ನಮ್ಮ ಸಬ್ಸ್ಕ್ರೈಬ್ ಬಂದರೆ ಸ್ವಲ್ಪ ಡಿಸ್ಕೌಂಟ್ ಮಾಡಿ ಅಂತ. ಓಕೆ ಮಾಡ್ತೀನಿ ಅಂತ ಹೇಳೋರು. ಮತ್ತು ಇನ್ನೊಂದೇನೆಂದರೆ ಸಬ್ಬೂಪರ್ ನೋಡಿ, ಇದು ಎತ್ತಕ್ಕಾಗಲ್ಲ. ಇಲ್ಲಿ ನೋಡಿ ಸ್ಕ್ರೂ ಹಾಕಿ ಫಿಟ್ ಮಾಡೋರು. ಇಲ್ಲಿ ಈ ಕಡೆ ಒಂದು ಸ್ಕ್ರೂ, ಈ ಕಡೆ ಒಂದು ಸ್ಕ್ರೂ ಹಾಕಿ ಫಿಟ್ ಮಾಡವ್ರೆ. ಇದು ನಾನು ಬಂದ್ಬಿಟ್ಟು ಈ ಬಟ್ಟೆ ಹಾಕಿರೋದು ಗುರು, ಯಾಕಂದರೆ ಸೇಫ್ಟಿ ಕಾಣಿಸ್ದೇ ಇರುತ್ತೆ. ಎಲ್ಲಾದರೂ ಗಾಡಿ ನಿಲ್ಲಿಸ್ಬಿಟ್ಟು ಹೋದ್ರೂ ಸ್ವಲ್ಪ ಸೇಫ್ಟಿ ಇರುತ್ತೆ. ಆಟೋದಲ್ಲಿ ಕುಂಬಿಡ್ತಾರೆ. ಅವರೇ ಹೇಳಿದ್ರು ನನಗೆ, ಅವ್ರು ಯಾರೋ ಒಬ್ರು ಹಾಕ್ಕೊಂಡು ಹೋಗಿದ್ರಂತೆ. ಹಾಕಿದ್ಮೇಲೆ ಒಂದು ವಾರಗೆ ಯಾರೋ ಎತ್ಕೊಂಡು ಹೋಗ್ಬಿಟ್ಟವ್ರಂತ ಸಬ್ಬೂಪರ್. ನಿಮ್ಮದು ಯಾರ್ದಾದ್ರೂ ಆ ಥರ ಆಗೈತೆ ಏನಂತ ಒಂದು ಕಮೆಂಟ್ ಹಾಕಿರ. ಇದು ಕ್ಲೋಸ್ ಮಾಡಿಬಿಡೋಣ. ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು ಗುರು. ಇದನ್ನು ಮಕ್ಕಳು ಕಾಪಾಡ್ಕೋಬೇಕು ನಮ್ಮ ಐಟಮ್ ಎಲ್ಲ. ಇದಿಲ್ಲಾಂದರೆ ದೇಕ್ಬಿಟ್ರೆ ಮುಗೀತು ಕತೆ. ಮತ್ತು ಇನ್ನೊಂದು ಮೈಕ್ದು ವಾಯ್ಸ್ ಹೆಂಗೆ ಬರ್ತೈತೆ ಏನಂತ ಒಂದು ಕಮೆಂಟ್ ಹಾಕಿರಿ. ಹೆಂಗೆ ಇಷ್ಟ ಆಯ್ತಾ ಹೆಂಗೆ ಏನಂತ. ಓಕೆ, ನಾನು ವೀಡಿಯೋ ಎಡಿಟ್ ಮಾಡಬೇಕಾದ್ರೆ ನೋಡ್ತೀನಿ ವಾಯ್ಸ್ ಕರೆಕ್ಟಾಗಿ ಬಂದೈತೆ ಏನು ಅಂತ. ಮತ್ತು ಇನ್ನೊಂದೇನು ಅದೇ ಇಲ್ಲಿ ನೋಡಿ, ಇದು ಏನು ಗೊತ್ತಾ, ಈ ಕ್ಲಾಂಪಲ್ಲಿ ಫಿಟ್ ಮಾಡಿದ್ರೆ ಏನಾಗುತ್ತೆ, ಇದು ಲೂಸ್ ಆಗಿ ಏನಾಗುತ್ತೆ, ಹಿಂಗೆ ಬೆಂಡಾಗ್ಬಿಡುತ್ತೆ. ಇದು ಮೇಲೆ ಸಪೋರ್ಟ್ ಇರಲೇಬೇಕು. ನಾವು ಎಷ್ಟೇ ಇಲ್ಲಿ ಫಿಟ್ ಮಾಡಲಿ ಇದೇನಾಗುತ್ತೆ, ಹಿಂಗೆ ಬಂದ್ಬಿಡುತ್ತೆ. ಅದಕ್ಕೆ ಈ ಥರ ಸಪೋರ್ಟ್ ಇರಲೇಬೇಕು, ಸ್ಕ್ರೂ ಹಾಕಿರೋದು. ಅದಕ್ಕೆ ನೋಡಿ, ಇದು 2 ಡಬಲ್ ಬೋಲ್ಟ್ ಹಾಕಿದ್ದೀನಿ, ಯಾಕಂದರೆ ಸ್ಲಿಪ್ ಆಯಿತು. ಅದಕ್ಕೆ ಡಬಲ್ ಬೋಲ್ಟ್ ಹಾಕಿ ಫಿಟ್ ಮಾಡಿರೋ. ಆ ಕಡೆಯೂ ಸೇಮ್. ಈ ಕ್ಲಾಂಪ್ ಎಷ್ಟೇ ಮಾಡಲಿ ಇಲ್ಲಿ ಹಾಕಲೇಬೇಕು, ಇಲ್ಲಿ ಹಾಕ್ದೇ ಸಪೋರ್ಟು. ಅದಕ್ಕೆ ನಾನು ಅಲ್ಲೆಲ್ಲ ಹೋಲ್ಸ್ ಮಾಡಿಕ್ಕಿದ್ದೀನಿ. ನೋಡಿ ಅಲ್ಲಿ ಕಾಣಿಸ್ತೈತೆ ಹೋಲು, ಅಲ್ಲಿ ನೋಡಿ ಅಲ್ಲಿ ಹೋಲ್ ಕಾಣಿಸ್ತೈತೆ. ಅಲ್ಲಿ ಆ ಹೋಲ್ ನಾನೇ ಮಾಡಿದ್ದು, ಇಲ್ಲಿ ನೆಟ್ಟಾಗೋಕ್ಕಾಗಿಲ್ಲ. ಅದಕ್ಕೆ ಹೋಲ್ಸ್ ಹಂಗೆ ಐತೆ. ನೆಕ್ಸ್ಟು ಟಾಪ್ ಓಡಿಸ್ಬೇಕಾದ್ರೆ ನಾನು ಏನು ಮಾಡ್ತೀನಿ ಅಂದರೆ, ಇದು ಮೆಜರ್ಮೆಂಟ್ ಐತಲ್ಲ, ಇದು ಡಬ್ಬದು, ಈ ಮೆಜರ್ಮೆಂಟ್ ನೋಡ್ಕೊಂಡು ನಾನು ಮಾಡ್ತೀನಿ. ಇದೇನಾದರೂ ನಿಮಗೆ ಈ ಮೆಜರ್ಮೆಂಟು ಅಂದರೆ ನೀವೇನಾದರೂ ರಾಕೆಟ್ ಟಾಪ್ ಓಡಿಸಿದ್ರೆ ಈ ಡಬ್ಬ ಮೆಜರ್ಮೆಂಟ್ ನಿಮಗೆ ಗೊತ್ತಾಗಿಲ್ಲ ಅಂದರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಇನ್ಸ್ಟಾಗ್ರಾಮ್ ಐ ಡಿ ಮೇಲೆ ಕೊಟ್ಟಿರ್ತೀನಿ. ನಿಮಗೆ ಆ ಸೈಜ್ ಹೇಳ್ಕೊಡ್ತೀನಿ, ಎಷ್ಟೈತೆ ಏನಂತ ಸೈಜು ನಿಮ್ಗೆ ಹೇಳ್ತೀನಿ. ಯಾಕಂದರೆ ಇದು ರಾಕೆಟ್ ಟಾಪ್ಗೆ ಸೆಟ್ ಆಗೋಲ್ಲ, ಅಂಕಲ್ ಗಾಡಿ ಟಾಪ್ಗೆ ಇದು ಸೆಟ್ ಆಗೋದು. ಇಲ್ಲಿ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ. ಅಂಕಲ್ ಟಾಪಲ್ಲಿ ಏನಂದರೆ ಟಾಪು ಇಷ್ಟೆಲ್ಲ ಹೊಲ್ಸಿರ್ತಾರೆ, ಇಷ್ಟವರೆಗೂ ಏನೋ ಹೊಲ್ಸಿರ್ತಾರೆ. ಅದಕ್ಕೇನಾಗುತ್ತೆ, ಇದು ಸ್ವಲ್ಪ ಕೆಳಗೆ ಬರುತ್ತೆ, ಕವರ್ ಆಗುತ್ತೆ, ಇದು ಗೊತ್ತಾಗಲ್ಲ. ರಾಕೆಟ್ ಟಾಪಲ್ಲಿ ಏನಂದರೆ ಇಷ್ಟೇ ಬರೋದು. ರಾಕೆಟ್ ಟಾಪಲ್ಲಿ ಇಷ್ಟವರೆಗೂ ಬರುತ್ತೆ, ಇಲ್ಲ ಅಂದಾಜು ಅಂದರೆ ಅಮ್ಮಮ್ಮ ಅಂದರೆ ಇಷ್ಟವರೆಗೂ ಅಷ್ಟೇ, ಸರಿನಾ? ಇಷ್ಟಕ್ಕೆ ಮೇಲೆ ಅಂದರೆ ಕಮ್ಮಿ, ರೇರ್ ಜನ ಹೊಲ್ಸಿರೋದು, ಇಷ್ಟಿಗೆ ಜಾಸ್ತಿ ಹೊಲ್ಸಿರ್ತಾರೆ. ಇದಕ್ಕೆ ರಾಕೆಟ್ ಟಾಪ್ ಅಂತಾರೆ. ಅಂಕಲ್ ಟಾಪ್ ಅಂದರೆ ಎಲ್ಲರಿಗೂ ಹೊಲ್ಸಿರ್ತಾರೆ, ಅದಕ್ಕೆ ಅಂಕಲ್ ಟಾಪ್ ಅಂತಾರೆ. ಅದಕ್ಕೆ ಅವಾಗ ಏನಾಗುತ್ತೆ ಗೊತ್ತಾ, ಇದು ಬಂದ್ಬಿಟ್ಟು ಮ್ಯಾಚ್ ಆಗೋಲ್ಲ ರಾಕೆಟ್ ಟಾಪ್ಗೆ, ಅಂಕಲ್ ಟಾಪ್ಗೆ ಮ್ಯಾಚ್ ಆಗೋದು, ಸರಿನಾ? ಅವಾಗ ಏನು ಮಾಡಬೇಕು, ಇದೆಲ್ಲ ಕಟ್ ಮಾಡಿ ಆಲ್ಟ್ರೇಷನ್ ಮಾಡಿ ಇದು ನಾನು ಕೂರಿಸಿರೋದು. ಅದಕ್ಕೇ ಇದು ಈ ಥರ ಕಾಣಿಸ್ತಾ ಇರೋದು. ಕಾಣಿಸೋದಿಲ್ಲ ಗುರು, ದೂರದಿಂದ ನೋಡಿದ್ರೆ ಅಲ್ಲಿ ನೋಡ್ಬೋದು, ಕಾಣಿಸಲ್ಲ ಅಷ್ಟೊಂದು. ಅದಕ್ಕೆ ಇದೆಲ್ಲ ಆಲ್ಟ್ರೇಷನ್ ಮಾಡಿ ನಾನು ಕೂಳಿಸಿರೋದು. ಮತ್ತು ಇನ್ನೇನಪ್ಪ ಡೌಟು, ಇನ್ನೇನು ಡೌಟ್ ಇಲ್ಲ ಅಂದ್ಕೊಂಡಿದ್ದೀನಿ. ಎಲ್ಲ ಡೀಟೇಲಾಗಿ ನಿಮ್ಗೆ ಹೇಳಿದ್ದೀನಿ ಅಂದ್ಕೊಂಡಿದ್ದೀನಿ. ಓಕೆ, ಮೈಕಲ್ಲಿ ವಾಯ್ಸ್ ಹೆಂಗೆ ಬರ್ತೈತೆ ಏನಂತ ಒಂದು ಕಮೆಂಟ್ ಹಾಕಿರಿ ಗುರು, ಸರಿನಾ? ಇದರಲ್ಲಿ ಏನಾದರೂ ನಮ್ಮ ಮರ್ತಿದೆ ದಯವಿಟ್ಟು ಕೇಳಿ ಕಮೆಂಟ್ ಹಾಕಿರಿ, ಹೇಳ್ತೀನಿ. ಅದೇ ಪ್ರೈಸು ಟೋಟಲ್ ಇಷ್ಟ ಆಯ್ತು, 12,000 ಆಯಿತು. ಎಲ್ಲ ಫುಲ್ ಫಿಟ್ಟಿಂಗ್ ಆಗಿ ನಮ್ಮ ಕೈಗೆ ಬರೋಷ್ಟರಲ್ಲಿ ಸ್ಪೀಕರ್ದು ಸಿಸ್ಟಮ್ದೆಲ್ಲ ಸೇರಿ ಎಷ್ಟೋ 12,000 ಆಯಿತು. ಬಟ್ ಇದು ಮೊನ್ನೆ ಹಾಕ್ಸಾಗ ಐ ಥಿಂಕ್ ಇದು ಬಂದು ನನಗಾಯಿತು 400 ರೂಪಾಯಿನೂ ಆಯಿತು. ಇದೆಲ್ಲ ಸೇರೋ ಚೈನೆಲ್ಲ ಅವನ ಹತ್ರ ಹೆವಿ ಎಕ್ಸ್ಪೆನ್ಸಿವ್. ಬಟ್ ಏನು ಮಾಡೋಕ್ಕಾಗತ್ತೆ, ಅವನ ಹತ್ರನೇ ಇದ್ದಿದ್ದು, ಅದಕ್ಕೆ ಹಾಕ್ಸಿದ್ದೀನಿ.
ಓಕೆ, ಇವಾಗ ಇದು ಸಿಸ್ಟಮ್ ಫಿಟ್ ಮಾಡಬೇಕಾದ್ರೆ ನಾನು ಕೆಲವೊಂದು ವೀಡಿಯೋ ಮಾಡಿದ್ದೀನಿ, ಅದನ್ನು ಹಾಕ್ತೀನಿ, ನೋಡ್ಕೊ ಬನ್ನಿ ಹೆಂಗೈತೇನಂತ, ಸರಿನಾ? Ganda. ಸ್ವಲ್ಪ ಲೈಟಿಂಗ್ ಚೆನ್ನಾಗಿ ಕೊಡ್ತಾರೆ. ಯಾವುದು ಇದ್ರಲ್ಲ ಗಾಡಿ ಲೈಟಿಂಗ್ ಬರಲ್ಲ, ಆ ಥರ ಬರ್ತದೆ. Samalla rin ba no? Samalla rin. ಒಂದು 1 ಲಕ್ಷ. ಎಲ್ಲ ಐಫೋನ್ ಇಟ್ಕೊಂಡಿದ್ಯಾ? ಎಲ್ಲ ಕೆಲಸ ಮಾಡೋರೆಲ್ಲ ಐಫೋನಿನ? ಓಕೆ, ಇದರಲ್ಲಿ ನಾನು ಇನ್ನೇನು ಬಿಟ್ಟಿಲ್ಲ ಅಂದ್ಕೊಂಡಿದ್ದೀನಿ. ನೀವೇ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆದಷ್ಟು ಬೇಗ 10K ಮಾಡಿ ಗಿವೆ ಮಾಡಿರ್ತೀನಿ ಅಂತ ಹೇಳಿದ್ದೆ ನಿಮಗೆ. ಆದಷ್ಟು ಬೇಗ 10K ಮಾಡಿ. ಏನು ಗಿವೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಹೆಂಗೆ ಏನಂತ ಒಂದು ಕೆಳಗೆ ಕಮೆಂಟ್ ಹಾಕಿರಿ. ಓಕೆನಾ? ಇಷ್ಟೇ ಹೇಳ್ತಾ ಈ ವಿಡಿಯೋಲಿ ಮುಗಿಸ್ತೀನಿ. ನಾನು ನಿಮಗೆ ನೆಕ್ಸ್ಟ್ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.